ನಕ್ಷತ್ರಗಳ ಹೊಳಪು, ಚಂದಿರನ ಹೊಳಪು ಎಷ್ಟು ಚಂದ ಎಂದು ಅಂದುಕೊಳ್ಳುತ್ತೇವೆ. ಆದರೆ ವಿಶಾಲವಾದ ಆಕಾಶದಲ್ಲಿರುವ ಗ್ರಹಗಳು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರೆ ಹೇಗಿರುತ್ತದೆ? ಅವುಗಳಿಗೂ ನಮ್ಮಂತೆ ಜಗಳ, ಹಾಸ್ಯ, ಅಹಂಕಾರ ಮತ್ತು ಪ್ರೀತಿ ಇದ್ದರೆ ಹೇಗಿರುತ್ತದೆ? ವಿಜ್ಞಾನದ ವಿಷಯವನ್ನು ಹಾಸ್ಯದ ಲೇಖನದೊಂದಿಗೆ ತೋರಿಸಿಕೊಡುವ ಪುಟ್ಟ ಪ್ರಯತ್ನವಿದು. ಈ ನಾಟಕದ ಹೆಸರು ಗ್ರಹಗಳ ಗದ್ದಲ, ಸೂರ್ಯನ ದರ್ಬಾರ್. ಬನ್ನಿ ಗ್ರಹಗಳ ಈ ಗದ್ದಲ ಲೋಕಕ್ಕೆ ಒಮ್ಮೆ ಭೇಟಿ ನೀಡೋಣ. ನಾನ್ ಬಂದ ಮೇಲೆ ನಂದೇ ಹವ. ಚಿಚಿ, ಯಾವ ಹವನ ಏನೋ? ಜಗತ್ತಿಗೆ ಒಬ್ಬನಿದ್ದಕ್ಕೆ ಅಂತ ಹೇಳ್ತಾರೆ. ಅದು ನಾನಾಗಿದ್ದಕ್ಕೂ ಅಧಿಪತಿ ಅಲ್ಲ, ಪಿತಾಪತಿ. 6000 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೊತ ಕುದಿಯುತ್ತಾ ಬೆಂಕಿ ಉಂಡೆಗಳನ್ನು ಹುಡ್ತಾ ಇದ್ದೇನೆ. ನೀವು ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನು ನಿನ್ನ ಸಮಸ್ಯೆ? ಯಜಮಾನ್ರೆ, ನಿಮ್ಮ ಹತ್ತಿರ ಇದ್ದು ನನ್ನ ಮೈಯೆಲ್ಲ ಸೀದೋಗಿರೋ ಬದನೆಕಾಯಿ ಅಂತಾಗಿದೆ. ಈ ಕಾಳಜಿ ಬೆಳಗ್ಗೆ ಶಾಲೆ ಮಕ್ಕಳು ನನಗೆ ಗೌರವನೇ ಕೊಡ್ತಿಲ್ಲ. ಸಣ್ಣಗಳು ಕುರುಳಿ ಅಂತಿದ್ದಾರೆ. ನಾನು ಸಣ್ಣವಳಾದ್ರೂ ಸ್ಪೀಡ್ ಅಲ್ಲಿ ನಾನೇ ಅಂತ ಹೇಳ್ತಿ. ನೀನೇನು ಕುಳಿಯಿದ್ದಿ? ಸಮಾಧಾನ ಮಾಡ್ಕೊಳ್ಳೆ. ಈ ನೋಡು, ನಾನು ಎಲ್ಲರಿಗಿಂತ ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತೇನೆ. ನನ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ ಭೂಮಿಯ ಕಣನನ್ನು ಗ್ಯಾಸ್ ಸ್ಟವ್ ತರ ಇದ್ದೀಯ ಅಂತ ಹೇಳಿಸ್ತಾಳೆ ಮತ್ತು ನನ್ನನ್ನು ನರಕದ ಗ್ರಹ ಅಂತಿದ್ದಾಳೆ. ಎಲ್ಲರಿಗಿಂತ ಸಿಹಿಯಾಗಿದ್ದೀಯ. ನಿನ್ನ ಹತ್ರ ಯಾರಾದ್ರೂ ಬಂದ್ರೆ ಅನ್ಸುತ್ತೆ ಗೋವಿಂದ. ನನ್ನನ್ನು ನೋಡು, ಜೀವನದಲ್ಲಿ ಪ್ರಾಣವಾಯು, ಆಕ್ಸಿಜನ್ ಇದೆ, ಒಳ್ಳೆಯ ವಾತಾವರಣವಿದೆ. ಆದರೆ ಈ ಸ್ವಾರ್ಥಿ ಮನುಷ್ಯರಲ್ಲಿ ಸಿಕ್ಕಿ ನನ್ನ ಮುಖಕ್ಕೆಲ್ಲ ಫೇಸ್ ಕ್ರೀಮ್ ಸುಮೇಟನ್ನು ಹಚ್ಚುತ್ತಿದ್ದಾರೆ. ಮನೆಗಳನ್ನು ಕತ್ತರಿಸಿ ನನಗೆ ಬೋರ್ದಲ್ಲಿ ಮಾಡುತ್ತಿದ್ದಾರೆ. ಶೇಕಡ 61% ನೀರಿನಿಂದ ಆಗುತ್ತವಲ್ಲ ನನ್ನನ್ನು ನೀಲಿ ಗ್ರಹ ಎಂಬ ಬಿರುದು ನೀಡಿದ್ದಾರೆ. ಆದ್ರೆ ಏನು ಮಾಡೋದು? ಅದರಲ್ಲಿ ಕಸ, ಕಡ್ಡಿ, ರಾಸಾಯನಿಕ ಹಾಕಿ ಮಲಿನ ಮಾಡುತ್ತಿದ್ದಾರೆ. ಅಕ್ಕ, ನನಗೆ ಟೆನ್ಷನ್ ಆಗಿದೆ. ಈ ಸ್ವಾರ್ಥಿ ಜನರು ನನ್ನ ಮೇಲೆ ಗೆಡಲು ಪ್ರಯತ್ನಿಸುತ್ತಿದ್ದಾರೆ. ಅಮೆರಿಕಾದ ನಾಸನವರು ಪದೇ ಪದೇ ರೋವರ್ ಕಳಿಸಿ ನನ್ನ ಮೇಲೆ ಬಿಚ್ಚುತ್ತಿದ್ದಾರೆ. ಭಾರತೀಯರು ಮಂಗಳಯಾನ ಮಾಡಿ ಯಶಸ್ವಿಯಾಗಿ ಸಂಶೋಧನೆ ನಡೆಸುತ್ತಿದ್ದಾರೆ. ನೀರಿದೆಯಾ, ಜೀವಾನಿಲ ಇದೆಯಾ ಎಂದು ನನ್ನನ್ನು ಕೆದಕುತ್ತಿದ್ದಾರೆ. ನನಗೆ ಕೆಂಪು ಮಣ್ಣು ಇರೋದಕ್ಕೆ ಕೆಂಪಾಗಿ ಕಾಣಿಸುತ್ತೇನೆ. ಭವಿಷ್ಯದಲ್ಲಿ ಈ ಕೆಂಪು ಮಣ್ಣಿನ ಮೇಲೆ ಮನೆ ಕಟ್ಟಿಗೆ ಹೆಚ್ಚಿಸಿದ್ದಾರೆ. ಮಕ್ಕಳೇ, ಗಲಾಟೆ ಮಾಡಬೇಡಿ. ನನ್ನ ಡೋಳು ಹೊಟ್ಟೆ ನೋಡಿ. ನಿಮ್ಮ ಮೇಲೆ ಬೀಳುತ್ತಿರುವ ಅದೆಷ್ಟೋ ಉಲ್ಕೆಗಳನ್ನು ನಾನು ನುಂಗಿ ನಿಮ್ಮನ್ನು ಕಾಪಾಡುತ್ತೇನೆ. ಇಡೀ ಈ ಸೌರಮಂಡಲಕ್ಕೆ ನಾನೇ ಡಾನ್. ಬೃಹಸ್ಪತಿ ಅನಿಲ ದೈತ್ಯಗಳನ್ನು ಬಹಳಷ್ಟು ಸ್ನೇಹಿತರನ್ನು ಹೊಂದಿದ್ದೇನೆ. ಬೃಹಸ್ಪತಿ ನನ್ನ ಹೆಸರಿಸಿ ನೀಡಬಹುದು. ಆದರೆ ಇಡೀ ಸೌರಮಂಡಲಕ್ಕೆ ನಾನೇ ಗ್ಲಾಮರ್. ನನ್ನಷ್ಟು ಸುಂದರ ಯಾರೂ ಇಲ್ಲ ಇಲ್ಲಿ. ನಾನು ಸುಂದರ ಕಾರಲ್ಲಿ ನನ್ನ ಬಳೆಗಳೇ ಕಾರಣ. ನಾನು ನನ್ನ ಸಾಮರ್ಥ್ಯ ಕಡಿಮೆ ಇಟ್ಟು ನೀರಿನ ಮೇಲೂ ತೇಲಬಲ್ಲೆ. ನಾನು ಹೆಚ್ಚು ಉಪಗ್ರಹವನ್ನು ಹೊಂದಿದ್ದೇನೆ. ಶನಿಯನ್ನ ನೀನು ಫ್ಯಾಷನ್ ಮಾಡ್ತೀಯ ಸರಿ, ಆದ್ರೆ ಕಾಜಿ ಬೇದಿಯವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗೆ ಉಲ್ಟಾ ಹೋಗ್ತೀನಿ ಅಂತ ಉಲ್ಟಾ ಪಲ್ಟಾ ಇದೆಯಾ ಅಂತ ಕೇಳ್ತಾರೆ. ನಾನು ವಾಲಿಕೊಂಡಿರುವುದೇ ನನ್ನ ಸ್ಟೈಲ್ ಅಂತ ಯಾಕೆ ಅರ್ಥವಾಗಲ್ಲ. ತುಂಬಾ ಕೂಲ್ ಆಗಿದ್ದೀನಿ. ಸೂರ್ಯದೇವ ಅಪ್ಪಿ ತಪ್ಪು ನಿನ್ನ ಬಿಸಿ ತಾಗಿಸಬೇಡ. ನಾನು ಕೈ ಹೋಗ್ತೀನಿ.
ಯಾವುದೇ ಆಕಾಶಕಾಯಗಳ ಬಗ್ಗೆ ಅವರ ನಿರ್ಧಾರಕ್ಕೆ ಬದ್ಧರಾಗಬೇಕು. ಈ ಸಮಯದಲ್ಲಿ ಕತ್ತಲು ಆವರಿಸಿದಾಗ ಚಂದ್ರನು ನಮಗೆ ಬೆಳಕನ್ನು ಕೊಡುತ್ತಾನೆ. ಹಾಗಂತ ಅವನನ್ನು ಕಳೆಯಲು ಸಾಧ್ಯವೇ ಇಲ್ಲ. ಚಂದ್ರನು ನೈಸರ್ಗಿಕ ಹೌದು, ನನಗೆ ಸ್ವಂತ ಬೆಳಕಿಲ್ಲ. ಆದರೆ ನನ್ನ ಮೇಲೆ ಬಿದ್ದ ಸೂರ್ಯನ ಬೆಳಕನ್ನು ಪ್ರತಿಫಲಿಸಿ ಭೂಮಿಯ ಬೆಳಕು ನೀಡುತ್ತೇನೆ. ಪರರಿಗೆ ಉಪಕಾರ ಮಾಡಬೇಕು ಎಂದು ನನ್ನ ಮಹಾದಾಸೆ. ನನ್ನನ್ನು ಕಂಡರಿಗೆ ಚಿನ್ನರಿಗೆ ಅಪಾರವಾದ ಪ್ರೀತಿ ಸಂತೋಷ. ಅದೆಷ್ಟೋ ಜನ ನನ್ನ ತಾಯಂದಿರು ನನ್ನನ್ನು ಸೋದರ ಎಂದು ಭಾವಿಸಿ ಮಕ್ಕಳಿಗೆ ಚಂದಮಾಮ ನೋಡು, ಊಟ ಮಾಡು ಎಂದು ನನ್ನ ಕುರಿತು ಕಥೆಗಳನ್ನು ಹೇಳುತ್ತಾರೆ. ಭೂಗ್ರಹ ಚಿಕ್ಕದಾಗಿದ್ದರೂ ಅದು ಗಟ್ಟಿಯಾಗಿರುತ್ತದೆ. ಶುಕ್ರಗ್ರಹ ಎಷ್ಟೇ ಬಿಸಿಯಾಗಿದ್ದರೂ ಅದು ರಾತ್ರಿ ಹೊತ್ತು ಪ್ರಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಭೂಮಿ ತಾಯಿ ಅದೆಷ್ಟೋ ನೋವನ್ನು ಸಹಿಸಿಕೊಂಡಿದೆ. ಮಂಗಳ ಗ್ರಹ ಮಾನವನ ಆಗಮನಕ್ಕಾಗಿ ಕಾಯುತ್ತಿದೆ. ಗುರುಗ್ರಹ ಗಾತ್ರದಲ್ಲಿ ದೊಡ್ಡದಾಗಿದ್ದು ಸೌರಮಂಡಲದ ರಕ್ಷಕನಾಗಿದೆ. ಶನಿ ಗ್ರಹವು ಎಷ್ಟು ಒಳ್ಳೆಯದಾಗಿದೆ. ಯುರೇನಸ್ ಮತ್ತು ನೆಪ್ಚೂನ್ ಕೊನೆಯಲ್ಲಿ ಕಾವಲುಗಾರರಾಗಿದ್ದಾರೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೇ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶಿಷ್ಟ ಗುಣಗಳಿವೆ. ಅವುಗಳನ್ನು ನಾವು ಗೌರವಿಸಬೇಕು. ನಾವೆಲ್ಲರೂ ಒಂದೇ ಕುಟುಂಬದವರು. ಒಟ್ಟಾಗಿ ನಗು ನಗುತ್ತಾ ಬಾಳೋಣ. ವಸುದೈವ ಕುಟುಂಬಕಂ.